ವೆಲ್ಕಮ್ ಟು ಅವರ್ ಚಾನಲ್. ಲಾಸ್ಟ್ ನಾನು ಟಾಪಿಕ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಜರ್ಮನ್ ಶೆಪರ್ಡ್ದೆ ನಾನು ಎಕ್ಸಾಂಪಲ್ ತೊಗೊಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಅವರು ಬೆಳಗ್ಗೆನೇ ಕರ್ಕೊಂಡು ಹೋಗೋದಿಲ್ಲ. ಅದು ಒಂದೇ ಕಡೆ ಮಲ್ಕೊಂಡಿರುತ್ತೆ ಮತ್ತು ಅದು ಕೂಗ್ತಾ ಇದ್ರೂ ಅವರೇನು ಕಿವಿಗೆ ಹಾಕ್ಕೊಳ್ಳಲ್ಲ. ಕೆಲಸ ಎಲ್ಲ ಮುಗಿದ್ಮೇಲೆ 11 ಗಂಟೆ 12 ಗಂಟೆ ಕರ್ಕೊಂಡು ಹೋಗ್ತಾರೆ. ಅಷ್ಟರೊಳಗೆ ಅದೇನಾದ್ರು ಯೂರಿನ್ ಪಾಸ್ ಮಾಡ್ತು ಇಲ್ಲ ಟಾಯ್ಲೆಟ್ ಮಾಡ್ಕೊಳ್ತು ಅಂದರೆ ನೀರು ಹೊಡೆದ್ಬಿಡ್ತಾರೆ. ಆ ಒದ್ದೆಯಲ್ಲೇ ಅದು ಜೀವನ ಸಾಗಿಸ್ಬೇಕು. ಆ ಥರ ಪರಿಸ್ಥಿತಿ. ಇಲ್ಲಿ ರೆಸ್ಕ್ಯೂ ಟೀಮ್ ಅನ್ನೋದಿಲ್ಲ. ನಮಗೆ ಅದ್ರ ವಿರುದ್ಧ ಧ್ವನಿ ಎತ್ತಕ್ಕೆ ಆಗ್ತಾಯಿಲ್ಲ. ಅದೊಂದು ನೋವಿದೆ ನನಗೆ. ಪಾಪ ಇದೇ ಥರ ತುಂಬ ಕಡೆ ತುಂಬ ನಾಯಿಗಳು ಇದೇ ಥರ ಸಫರ್ ಆಗ್ತಾ ಇದ್ದಾವೆ. ಚೈನಲ್ಲಿ ಕಟ್ತೀರಾ ಇಲ್ಲ ಕೇಜಲ್ಲಿ ಕಟ್ತೀರಾ, ಅದಕ್ಕೆ ಟಿಕ್ಸ್ ಆಗಿದೆಯಾ, ಸ್ಕಿನ್ ಇನ್ಫೆಕ್ಷನ್ ಆಗಿದೆಯಾ ಏನೂ ನೋಡೋದಿಲ್ಲ. ಸುಮ್ಮನೆ ಹೋಗಿ ಒಂದು ತನ್ನ ಹಿಂಗೆ ಹಾಕ್ಬಿಟ್ಟು ಬಂದುಬಿಟ್ರೆ ಮುಗ್ದೋಯ್ತು. ಅದು ತಿಂತಾ ಬಿಡ್ತಾ ಅದು ಸರಿಯಾಗಿ ಕಪ್ಪು ತೊಳೆಯಲ್ಲ. ಏನಂತ ಹೇಳಿದ್ರೆ ನಾವು ಪ್ರತಿ ಸಲ ದಿಕ್ಕಿ ಹೇಳ್ಬಿಟ್ರೆ ನೋಡು, ಪ್ರತಿ ಸಲ ಊಟ ಕೊಟ್ಟಾಗಲೂ ನಾನು ಕಪ್ಪು ಕ್ಲೀನಾಗಿ ತೊಳೆದಿರ್ತೀನಿ. ಇಲ್ಲಿ ಏನಂದರೆ ಹೊರಗಡೆ ನಾಯಿದೆ ಅಂತ ಹೇಳಿದ್ರೆ ಹೊರಗಡೆ ಇಡ್ತಾರೆ, ಮೇಲಿಂದ ಹಿಂಗೆ ಹಾಕ್ತಾರೆ ಬರ್ತಾರೆ. ದಯವಿಟ್ಟು ಅವುಗಳಿಗೆ ಕರ್ಕೊಂಬಂದು ಯಾಕೆ ಈ ರೀತಿ ಟಾರ್ಚರ್ ಕೊಡ್ತೀರಾ ಅಂತ ನಾನು ಅಂತೀನಿ. ನಾನು ಏನು ಮಾತಾಡ್ತೀನಿ ಟಾಪಿಕ್ಕು ದಯವಿಟ್ಟು ಎಲ್ಲರೂ ನಿಮ್ಮ ಇಮೇಲ್ ಹಾಕ್ಕೊಳ್ಬೇಡಿ. ಯಾರು ಮಾಡ್ತಾ ಇದ್ದಾರೆ ನೋಡಿ ಅವರಿಗೆ ಶೇರ್ ಮಾಡಿ, ಅವರಿಗೆ ಅನ್ವಯ ಆಗುತ್ತೆ ಅಷ್ಟೇ. ಆ ಪೊಸಿಷನಲ್ಲಿ ನೀವಿಗೆ ಇಟ್ಕೊಂಡು ನೋಡಿ ಒಂದು ಸಲ. ಈ ರೀತಿ ಟಾರ್ಚರ್ ಮಾಡೋದ್ರಿಂದ ನನ್ನ ಅಭಿಪ್ರಾಯ ಏನು ಗೊತ್ತಾ, ಮುಂದಿನ ಜನ್ಮದಲ್ಲಿ ನಾಯಾಗೆ ಬಿಡ್ತಾರೆ. ಅದು ಸ್ಟ್ರೇ ಡಾಗೆ ಆಗಿ ಆ ಪಾಪ ಯಾರು ನೋಡೋದಿಲ್ಲ, ಕಜ್ಜಿನ ಥರ ಆಗ್ತಾರೆ ಅಂತ ನನ್ನ ಅಭಿಪ್ರಾಯ ಅನಿಸುತ್ತೆ. ಆ ಥರ ಆಗಲೂ ಬೇಕು. ಯಾಕಂತೇಳಿದ್ರೆ ಅವರಿಗೆ ಒಂದು ಪ್ರಾಣಿ ನೋವು ತಿನ್ನಬೇಕು ಅಂದರೆ ದೇವರು ಅದಂತೂ ಶಿಕ್ಷೆ ಕೊಡಬೇಕು ಅಂತ ಅನ್ಕೊತೀನಿ ನಾನು. ನಿಜವಾಗ್ಲೂ ತುಂಬ ಸಫರ್ ಆಗ್ತಾ ಇದ್ದಾವೆ. ಬ್ರೀಡ್ ಡಾಗು ಒಂಥರ ಸಫರ್ ಆದರೆ, ಸ್ಟ್ರೇ ಡಾಗ್ಸ್ ಒಂಥರ ಸಫರ್ ಆಗ್ತವೆ. ಬ್ರೀಡ್ ಡಾಗ್ಸಿಗೆ 2 ಸಲ ಮರಿ ಹಾಕಿಸಿ ಅದನ್ನ ಪ್ರಾಫಿಟ್ ತೊಗೊಳ್ತಾರೆ. 7-8 ವರ್ಷ ಆಗ್ತಿದ್ದಂಗೆ ತೊಗೊಂಡೋಗಿ ಎಲ್ಲೋ ಬಿಟ್ಟು ಬರ್ತಾರೆ. ಆ ಮೊನ್ನೆ ಒಂದು ಇದು ಏನೋ ಇಂಜೆಕ್ಷನ್ ಮಾಡ್ಸಕ್ಕಂಥ ವ್ಯಾಕ್ಸಿನೇಷನಿಗೆ ಹೋಗಿದ್ದೀನಿ. ಒಂದು ಲ್ಯಾಬಿಗೆ ತೊಗೊಂಬಂದಿದ್ದಾರೆ. ಸ್ಕಿನ್ ಇನ್ಫೆಕ್ಷನ್ ಆಗಿ ಇಷ್ಟು ದಪ್ಪ ಟ್ಯೂಮರ್ ಆಗಿದೆ. ನೋಡಿಕೊಂಡೇ ಇಲ್ಲ ಇವರು. ಫುಲ್ಲು ಸಿವಿಯರ್ ಪ್ರಾಬ್ಲಮ್ ಆದಮೇಲೆ ತೊಗೊಂಡು ಬರ್ತಾರೆ. ಅದು ಸ್ನಾನನೂ ಮಾಡಿಸಲ್ಲ, ಏನೂ ಮಾಡಿಸಲ್ಲ. ಡಾಕ್ಟ್ರಿಗೆ ಮುಟ್ಲಿಕ್ಕೂ ಒಂಥರ ಆ ರೀತಿ ಮಾಡ್ಕೊಂಡು ತೊಗೊಂಡು ಬರ್ತಾರೆ. ಸ್ಕಿನ್ ಇನ್ಫೆಕ್ಷನ್ ಆಗುತ್ತೆ, ಟಿಕ್ಸ್ ಫೀವರ್ ಬರುತ್ತೆ. ದಯವಿಟ್ಟು ನಿಮ್ಮದು ನಾಯಿಗಳನ್ನ ಸ್ವಲ್ಪ ಚೆಕ್ ಮಾಡ್ತಾಯಿರಿ. ಟಿಕ್ಸ್ ಇದೆಯಾ ನೋಡಿ, ಕೈ ಆಡಿಸಿ ಮುದ್ದು ಮಾಡಬೇಕಾದ್ರೇ ಗೊತ್ತಾಗುತ್ತೆ. ನಮ್ಮದು 4 ಇದ್ದಾವೆ. ಒಂದೇ ಒಂದು ನಮಗೆ ಟಿಕ್ಸ್ ಆದರೂ ಗೊತ್ತಾಗುತ್ತೆ. ನನ್ನ ಮಗಳಂತೂ ಎನಿ ಟೈಮ್ ಅವಳಿಗೆ ಟಿಕ್ಸು ಒಂದು ಸಲ ಟ್ರಿಪ್ ನೋಡಿಬಿಟ್ಟು ಇದು ಕನ್ಫರ್ಮ್ ಮಾಡ್ಕೊತಾ ಇರ್ತಾಳೆ. ಈ ರೀತಿ ಪ್ರೀತಿ ತೋರಿಸಿ ಕೇರ್ ಮಾಡಿ ಅಂತ ಹೇಳ್ತಾ ಈ ನಂದು ಮೆಸೇಜ್ನ ನಿಮ್ಮ ಹತ್ರ ಪಾಸ್ ಮಾಡಿ ಇದನ್ನು ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಾನು ಹೇಳ್ತಿರೋ ಟಾಪಿಕ್ಕು ನಿಮಗೆ ಇಷ್ಟ ಆಗ್ತಿದೆ ಅಂತ ನನಗೆ ಗೊತ್ತಾಗುತ್ತೆ. ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದನ್ನು ಮುಗಿಸ್ತಾ ಇದ್ದೀನಿ. ಹೋಗಿ ಬರ್ತೀನಿ. ಬಾಯ್.